ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಡೈರೆಕ್ಟಾಗಿ ಅನ್ಲಿಮಿಟೆಡಿಗೆ ಹೋದ್ವಿ. ಅನ್ಲಿಮಿಟೆಡಲ್ಲಿ ಆಫರಲ್ಲಿ ನೈಟ್ ಪ್ಯಾಂಟ್ಗಳು ತೊಗೊಳ್ಳೋಣ ಅಂತ, ಅಂದರೆ ನೈಟ್ ಡ್ರೆಸ್ಗಳು ಆ ಥರ ತೊಗೊಳ್ಳೋಣ ಮಕ್ಕಳಿಗೆ ಅಂತೇಳಿ ಡೈರೆಕ್ಟಾಗಿ ಅನ್ಲಿಮಿಟೆಡಿಗೆ ಹೋದ್ವಿ. ನನಗೆ ಮ್ಯಾಕ್ಸಿಗೆ ಹೋಗಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಮ್ಯಾಕ್ಸಲ್ಲಿ ಅಷ್ಟೊಂದು ಒಳ್ಳೆ ಕಲೆಕ್ಷನ್ಸ್ ಏನು ನನಗೇನು ಅನಿಸಿಲ್ಲ. ಮಕ್ಕಳಿಗೆ ನೈಟ್ ವೇರ್ಸ್ ಏನು ಅಷ್ಟೇನು ನನಗೇನು ಚೆನ್ನಾಗಿ ಅನಿಸಿಲ್ಲ. ಆ್ಯಂಡ್ ಅಲ್ಲಿ ಸಿಕ್ಕಲೂ ಇಲ್ಲ ನಮಗೆ ನೈಟ್ ವೇರ್ಸ್ ಮಕ್ಕಳದು. ಸೊ ಅನ್ಲಿಮಿಟೆಡಲ್ಲಿ ಸ್ವಲ್ಪ ಸಿಕ್ಕಿತ್ತು. ಹಾಗಾಗಿ ಅನ್ಲಿಮಿಟೆಡಲ್ಲಿ ಈ ಟೈಮ್ ಏನಾದರೂ ಹೊಸ್ದಾಗಿ ಬಂದಿರುತ್ತೆ ಅಂತ ಹೋದ್ವಿ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದಂಥದ್ದೇ ಇತ್ತು. ಅದು ಇನ್ ಕೇಸ್ ಏನಾದರೂ 2-3 ಜನ ಅದೇ ಥರ ತೊಗೊಂಡಿದ್ರೆ ಅದೊಂಥರ ಯೂನಿಫಾರ್ಮ್ ಥರ ಆಗೋಗ್ಬಿಡುತ್ತೆ ಅಂತ ಯೋಚನೆ ಮಾಡಿ ಬೇಡ, 1-2 ಶರ್ಟ್ಗಳೇನೋ ತೊಗೊಂಡು ಅವಳಿಗೆ ಮನೆಗೆ ಹಾಕ್ಕೊಳ್ಳೋಕ್ಕೆ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಕಲೆಕ್ಷನ್ನು ತುಂಬ ಚೆನ್ನಾಗಿದೆ. ಅಂದರೆ ಒಂದೇ ಥರದ ಶರ್ಟ್ಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ತುಂಬ ಇರೋದ್ರಿಂದ ಅದೇನಾಗುತ್ತೆ, ಅದೇ ಥರ ಬೇರೆ ಯಾರಾದರೂ ಹಾಕಿದರೆ ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಎಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಯಾಕೋ ಅಲ್ಲಿ ಅಷ್ಟು ಬೇಡ. ಆಲ್ಮೋಸ್ಟ್ ಎಲ್ಲ ನಾವು ತೊಗೊಂಡ್ಬಿಟ್ಟಿದ್ದೀವಿ ಅಲ್ಲಿ. ಅಂದರೆ ಅವಳಿಗೆ ಅವಳ ಸೈಜ್ ಏನೇನು ಶರ್ಟ್ಗಳಾಗಿರ್ಬೋದು, ನೈಟ್ ವೇರ್ ಏನಿದೆಯೋ ಅದನ್ನೆಲ್ಲ ತೊಗೊಂಡಿದ್ದೀವಿ. ನೈಟ್ ಡ್ರೆಸ್ಸು ತೊಗೊಂಡಿದ್ದೀವಿ, ಹಾಗೆ ಫ್ರಾಕ್ ಥರ ಬರೋವಂಥದ್ದು ತೊಗೊಂಡಿದ್ದೀವಿ. ಸಮ್ಮರಿಗೆ ಆ ಟೈಮಲ್ಲೂ ಹೋಗಿ ನಾವು ತೊಗೊಂಡು ಬಂದ್ವಿ. ಸೊ ಹಾಗಾಗಿ ನನಗೇನು ಬೇಡ ಅಂತ ಅನ್ನಿಸ್ತು. ಹಾಗೆ ಅಲ್ಲಿಂದ ಹೊರಟ್ವಿ. 1-2 ತೊಗೊಂಡು ಹಾಗೆಯೇ ಅತ್ತೆಗೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದು 4 ಟಾಪ್ಸು ಮತ್ತು ಅವರಿಗೆ ನೈಟಿ ಅದೆಲ್ಲನೂ ಪರ್ಚೇಸ್ ಮಾಡಿದ್ವಿ. ಹಾಗೆ ಚೇಂಜ್ ಇಲ್ಲ ಅಂತ ಹೇಳಿದರು. ಚೇಂಜ್ ತರೋಕ್ಕೆ ಹೋಗಿದ್ರು. ನಮ್ಮ ಹತ್ರನೂ ಫೋನ್ಪೇಲಿ ಅಮೌಂಟ್ ಇರಲಿಲ್ಲ. ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಒಂದು ಚೇಂಜ್ ತಂದು ಕೊಟ್ಟಿದ್ದೆ, ನಾವು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ವಿ. ನನ್ನ ಮಗಳು ಆಟ ಆಡ್ತಾಯಿದ್ಲು. ಫೈನಲ್ಲಾಗಿ ಅಲ್ಲಿಂದ ನಾನು ಇದೊಂದು ಕೋಮ್ ತೊಗೊಳಕ್ಕಿತ್ತು, ಕೋಮ್ ತೊಗೊಂಡು ಹೊರಟ್ವಿ. ಇವಾಗ ಅವಳಿಗೆ ಬರ್ತಡೇ ಶಾಪಿಂಗಿಗೆ, ಅಂದರೆ ಅವಳ ಬರ್ತಡೇಗೆ ಯಾವುದಾದ್ರೂ ಒಂದು ಒಳ್ಳೆ ಗ್ರ್ಯಾಂಡಾಗಿರೋ ತೊಗೊಳ್ಳೋಣ ಅಂತ ಬೇರೆ ಅಂಗಡಿಗೆ ಬಂದ್ವಿ. ಹಾಗೆ ನೋಡ್ತಾ ಇದ್ದೀವಿ. ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ನಮಗೆ ಪ್ರಾಬ್ಲಮ್ ಏನಂದರೆ, ನಮಗಿಷ್ಟ ಅವಳು ತುಂಬ ಗ್ರ್ಯಾಂಡ್ ವೇರ್, ಅವಳು ಯಾವಾಗಲೂ ಹಾಕ್ಕೊಳ್ಳೋದೇ ಇಲ್ಲ ಗ್ರ್ಯಾಂಡಾಗಿರೋ ಬಟ್ಟೆ. ಆದರೂ ಈ ಸರಿ ಸ್ವಲ್ಪ ಗ್ರ್ಯಾಂಡಾಗಿರೋದೇ ತೊಗೊಂಡಿದ್ದೀವಿ. ತುಂಬ ಸಿಂಪಲ್ಲಾಗಿರಬೇಕು ಅವಳಿಗೆ, ಮತ್ತು ಅದೇನು ಚುಚ್ಚೋ ಥರ ಎಲ್ಲ ಇರಬಾರ್ದು. ಹಾಗೆ ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ಒಳಗೆಲ್ಲನೂ. ಕಾಟನ್ನೇ ಇರಬೇಕು. ನಮ್ಮ ಅತ್ತೆಗೆ ಅದೊಂದು ಒಳಗೆಲ್ಲ ಕ್ಲೀನಾಗಿ ಕಾಟನ್ ಥರದ್ದೇ ಇರಬೇಕು. ಈ ಥರ ಚುಚ್ಚುತ್ತೆ ಆ ಥರ ಎಲ್ಲ ಇದ್ದರೆ ಅವರು ಬೇಡ. ಅವಳು ಹಾಕೋದು ಇಲ್ಲ ನನ್ನ ಮಗಳು. ಹಾಗೆ ನಮ್ಮ ಅತ್ತೆನೂ ಅದನ್ನು ಪ್ರಿಫರ್ ಮಾಡಲ್ಲ. ಸೊ ಇದು ನೋಡಿ, ಈ ಥರ ಇದೆಯಲ್ಲ ಮಣಿ, ಇದೆಲ್ಲ ಆಲ್ಮೋಸ್ಟ್ ಬಾಯಲ್ಲಿ ಕಿತ್ತಿನೇ ನನ್ನ ಮಗ ನನ್ನ ಮಗಳು ಎಲ್ಲನೂ ಹಾಳು ಮಾಡ್ತಾರೆ. ಸೊ ಹಾಗಾಗಿ ಅದು ಬೇಡ ಅಂದ್ಕೊಂಡ್ವಿ. ನನ್ನ ಮೈದನಿಗೆ ಈ ಥರ ಚೂಡಿದಾರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅವ್ರ ಅಮ್ಮನಿಗೂ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಅತ್ತೆಗೂ ಚೂಡಿದಾರ ಈ ಥರದ್ದೆಲ್ಲ ತಗೊಳ್ಳಿ ಅಂತೇಳಿ. ಸೊ ಹಾಗಾಗಿ ಚೂಡಿದಾರನೂ ಬೇಡ ಅಂದ್ಕೊಂಡ್ವಿ. ಹಾಗೆ ಯಾವ್ದು ತೊಗೊಳ್ಳೋದು ಅಂತೇಳಿ ಫೈನಲ್ಲಾಗಿ ಡಿಸೈಡ್ ಮಾಡಿ ಅಲ್ಲೂ ಸ್ವಲ್ಪ ಅತ್ತೆಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕಿತ್ತು. ಸೊ ಅಲ್ಲೂ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಇಲ್ಲಿ ದೊನ್ನೆ ಬಿರಿಯಾನಿ ಅಂತ, ಚಿಕ್ಕಮಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಗೊತ್ತಿರ್ಬೋದು ಅವರಿಗೆ, ಪೋಸ್ಟ್ ಆಫೀಸ್ ಎದುರುಗಡೆ ರೋಡಲ್ಲಿ. ಅಲ್ಲಿ ಬಂದು ತುಂಬ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ರಶ್ ಇತ್ತು, ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಫಸ್ಟ್ ಟೈಮ್ ಬಂದಿದ್ದು. ನನಗೇನು ಊಟ ತುಂಬ ಚೆನ್ನಾಗಿದೆ ಅನ್ನೋಷ್ಟೇನು ಅನಿಸಿಲ್ಲ. ಓಕೆ ಚೆನ್ನಾಗಿದೆ, ಪರವಾಗಿಲ್ಲ. ಆದರೆ ರಶ್ ಮಾತ್ರ ತುಂಬ ರಶ್ ಇತ್ತು. ನಾವೇ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ, ಕುತ್ಕೊಳ್ಳೋಕ್ಕೆ ಜಾಗ ಇಲ್ದಲೆ. ಸೊ ಊಟ ಎಲ್ಲ ಮಾಡಿ ಆದಮೇಲೆ, ನಾನು ಈ ಥರ ಜ್ಯುವೆಲರ್ಸ್ ಎಲ್ಲ ಹಾಕಲ್ಲ, ಆದ್ರೂ ಟ್ರೈ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಒಂದು ಜ್ಯುವೆಲರ್ಸ್ ಇಷ್ಟ ಆಯಿತು, ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇದೆಲ್ಲ ನೋಡೋಕ್ಕೆ ಇಷ್ಟ ಆಗುತ್ತೆ. ನಾನು ಅದನ್ನೆಲ್ಲ ವೇರ್ ಮಾಡಲ್ಲ, ಯಾಕಂದರೆ ನನಗೆ ಗೋಲ್ಡ್ ಬಿಟ್ಟು ಬೇರೆ ಹಾಕಿದರೆ ಆಗಲ್ಲ. ಕೆಲವ್ರಿಗೆ ಒಂದೊಂದು ಆಗುತ್ತೆ, ಒಂದೊಂದು ಆಗಲ್ಲ. ನೋಡಿ, ಇದೊಂದು ತೊಗೊಂಡಿದ್ದೀನಿ, ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಇದೆಲ್ಲ ಜಸ್ಟ್ 20 ರುಪೀಸ್ ಅಂತ ಹೇಳಿದರು. ಹಾಗೆ ನಮ್ಮ ಅತ್ತೆ ಅದು ನೋಡು ಇದು ನೋಡು ಅಂತ ಹೇಳ್ತಾಯಿದ್ರು. ನಾನು ಯಾವುದನ್ನು ಹಾಕಲ್ಲ, ಸುಮ್ಮನೆ ನಾನು ತೊಗೊಳ್ತೀನಿ ಅಷ್ಟೇ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಯಾವುದು ಬೇಡ, ಈಗ ತೊಗೊಂಡ್ರೆ ಅದೇ ಸಾಕು, ಈಗ ಹೋಗೋಣ ಬನ್ನಿ ಅಂತ. ಈಗ ಅಮ್ಮನ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಅಲ್ಲಿಂದ ಅಮ್ಮನ ಮನೆಗೆ ಹೊರಟ್ವಿ. ಸೊ ಫೈನಲಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಆ್ಯಂಡ್ ಮನೆ ಇಷ್ಟು ಕೆಲಸ ಆಗಿದೆ ಏನು ಅಂತ ನೋಡೋಣ ಅಂತ ನನ್ನ ಮಗಳು ಕುತ್ಕೊಂಡಿದ್ದು ಆಗಿದೆ. ಇಲ್ಲಿ ಕಿಚನ್ ಎಲ್ಲ ರೆಡಿ ಆಗಿದೆ.
ರೂಮ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಏನಂದರೆ ಕಿಟಕಿ ಎಲ್ಲ ಹಾಕಬೇಕಿನ್ನಷ್ಟೇ. ವಾಶ್ರೂಮು ರೆಡಿ ಆಗಿದೆ. ನಾನು ನಮ್ಮ ಮನೇಲಿ ಒಂದು ತುಂಬ ಸರಿ ತೋರಿಸ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫುಲ್ ಟಯರ್ಡ್ ಆಗೋಗಿದೆ. ಹೇಗೆ ಅಂದರೆ ಸಾಕಾಗೋಯ್ತು. ಚಿಕ್ಕಮಂಗ್ಳೂರು ಮಳೆ ಬೇರೆ ಬರ್ತಾಯಿತ್ತು. ಸೊ ಹಾಗಾಗಿ ತುಂಬ ಸಾಕಾಗೋಯ್ತು. ನನ್ನ ಕೂದಲೆಲ್ಲ ನೋಡಿ ಹೇಗಾಗಿದೆ ಅಂತ. ಸೊ ಈಗ ನಾನು ಇವಾಗ ಮನೆಗೆ ಹೊರಟಿದ್ದೀವಿ. ನಾವೀಗ ಅಮ್ಮನ ಮನೆಯಿಂದ ಮತ್ತೆ ಮನೆಗೆ ಹೊರಟಿದ್ದೀವಿ. ರೋಡೆಲ್ಲ ಹೇಗಾಗಿದೆ ಅಂದರೆ ಗಾಡ್, ಎಲ್ಲ ಅಲ್ಲಲ್ಲೇ ಮರ ಎಲ್ಲ ಬಿದ್ದು ತುಂಬ ಹಾಳಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಆ ವಿಡಿಯೋನ ಈ ವಿಡಿಯೋ ಜೊತೆಗೆ ಲಿಂಕ್ ಮಾಡ್ತೀನಿ. ನೋಡೋಕ್ಕೆ ಇಂಟ್ರೆಸ್ಟ್ ಇರೋರು, ಈ ಸೈಡ್ ಟ್ರಿಪ್ಪಿಗೆ ಏನಾದ್ರು ಬರಬೇಕು ಅಂದ್ಕೊಂಡಿರೋರು ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಈ ಟೈಮಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಅಮ್ಮನ ಮನೆಗೂ ಹೋಗಿ ಬಂದಾಯಿತು. ಅಮ್ಮನ ಮನೆಗೆ ಹೋಗಬೇಕು ಅಂತಿತ್ತು. ಅಮ್ಮನ ಮನೆಗೂ ಎಲ್ಲ ಹೋಗಿ ನೋಡ್ಕೊಂಡು ಬಂದಾಯಿತು. ಇವಾಗ ನಾವು ನಮ್ಮ ಮನೆ ಕಡೆ ಹೊರಟಿದ್ದೀವಿ. ನಿಜವಾಗ್ಲೂ ಹೇಳ್ತಿದ್ದೀನಿ ಗಾಯ್ಸ್, ಯಾರು ಅಷ್ಟೇ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಬರಬೇಡಿ. ತುಂಬ ಡೇಂಜರಸ್. ನಾವೇ ನಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಮರ ಬಿದ್ದಿದೆ ಅಂತ. ನೋಡಿ, ರೋಡಲ್ಲೇ ಮರಗಳೆಲ್ಲ ಬಿದ್ದಿದೆ. ಇಲ್ಲಿರೋರಿಗೆ ಅದು ಏನಾಗಿದೆ ಅಂದರೆ, ಕೆಲವರು ಎಲ್ಲ ಇಟ್ಕೊಂಡು ಬಂದಿರ್ತಾರೆ. ಅಂದರೆ ಕತ್ತಿ ಆಗಿರ್ಬೋದು, ಮರ ಕಡಿಯೋ ಮಿಷಿನ್ ಆಗಿರ್ಬೋದು. ಇನ್ ಕೇಸ್ ಏನಾದ್ರು ರೋಡಲ್ಲಿ ಏನಾದ್ರು ಮರ ಬಿದ್ದಿದ್ರೆ ಅದನ್ನು ಸೈಡಿಗೆ ಹಾಕಿ ಹೋಗ್ತಾರೆ. ಗುಡ್ಡ ಏನಾದರೂ ಮೇಲಿಂದ ಕುಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದೇ ನಮ್ಮ ಬ್ಯಾಡ್ ಲಕ್ ಅನ್ಕೋಬೇಕು. ಆ್ಯಂಡ್ ಚಿಕ್ಕ ಮಗುನ ಬೇರೆ ಮನೇಲಿ ಬಿಟ್ಟು ಬಂದಿದ್ದೀನಿ. ತುಂಬ ಹೆದರಿಕೆ ಆಗ್ತಾಯಿತ್ತು. ರೋಡ್ ನೋಡಿ ಎಷ್ಟು ಕೆಟ್ಟದಾಗಿ ಹೋಗಿದೆ ಅಂದರೆ, ನೀರೆಲ್ಲ ಹೋಗ್ತಾ ಇದೆ ರೋಡಲ್ಲೇ. ಹಾಗೆಯೇ ಮೇಲಿಂದ ಗುಡ್ಡ ಎಲ್ಲ ಕುಸಿತಾ ಇದೆ. ನನಗಂತೂ ನಾವು ಜೀವಂತವಾಗಿ ಮತ್ತೆ ಮನೆಗೆ ಹೋಗಿ ತಲುಪ್ತೀವ, ನಮ್ಮ ಮಕ್ಕಳನ್ನ ನಾನು ನೋಡ್ತೀನ ಅಂತ ಅನ್ನಿಸ್ಬಿಟ್ಟಿತ್ತು. ನನ್ನ ಮಗನ ಮನೇಲೇ ಬಿಟ್ಟು ಬಂದಿದ್ದೆ. ಹಂಗೆ ನನಗೆ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ ಗಾಯ್ಸ್. ಆ ಥರ ಆಗೋಗ್ಬಿಟ್ಟಿದೆ ರೋಡೆಲ್ಲ. ಅಂದರೆ ಭಯ ಏನಾಗುತ್ತೆ ಅಂದರೆ, ನಾವೀಗ ರೋಡಲ್ಲಿ ಏನಾದರೂ ಹೋಗ್ತಾ ಇದ್ದಾಗ ಸಡನ್ನಾಗಿ ಮರ ಏನಾದರೂ ಬಿದ್ದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋಡಿ ಹೇಗಾಗಿದೆ ರೋಡಲ್ಲಿ. ಎಲ್ಲ ಕಡೆ ಜರಿತಾ ಇದೆ, ರೋಡೆಲ್ಲ ಜರಿತಾ ಇದೆ. ತುಂಬ ಭಯ ಆಗಿತ್ತು. ಅದು ಅಲ್ಲದೆ ರೋಡಲ್ಲಿ ಫುಲ್ಲು ನೀರೆಲ್ಲ ಹೋಗ್ತಾ ಇತ್ತು. ಅಂದರೆ ಮೇಲಿಂದ ನೋಡಿ ಯಾವ ಥರ ನೀರಿನ ಕಲರ್ ನೋಡಿ. ಇದೆಲ್ಲ ಏನಾಗಿರೋದು ಗೊತ್ತಾ, ಮೇಲಿಂದ ಗುಡ್ಡ ಜರಿದಿದೆಯಲ್ಲ ಅದರಿಂದ ನೀರು ಹೋಗ್ತಾ ಇರೋದು. ಸೊ ತುಂಬ ಅಂದರೆ ತುಂಬ ಭಯ ಆಗಿತ್ತು. ಆ ಕಡೆಯಿಂದ ಬರ್ತಾನೆ ಹೀಗೆ ಇತ್ತು. ನಾನು ಅದನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಿಲ್ಲ ಈ ಸರಿ ಮಳೆಯಲ್ಲಿ ಇಷ್ಟೊಂದು ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ, ಜಸ್ಟ್ ನಾನು ನೋಡ್ತಾ ಇದ್ದೆ. ರಿಟರ್ನ್ ಹೋಗಬೇಕಾದ್ರೆ ಅಟ್ಲೀಸ್ಟ್ ಇದು ನಿಮಗೆ ತೋರಿಸ್ಬೇಕು. ಈ ರೋಡೆಲ್ಲ ನಿಮಗೆ ಬಾಬಾ ಬುಡನ್ಗಿರಿಗೂ ಈ ರೋಡ್ ಹೋಗುತ್ತೆ. ದಯವಿಟ್ಟು ಯಾರೂ ಬರಬೇಡಿ ಈ ಸೈಡೆಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು, ರೆಡಿ ಇದೆ ಇಲ್ಲೊಂದು ಕಲ್ಲು ಕೆಳಗೆ ಜಾರಕ್ಕೆ. ಅದು ಯಾವಾಗ ಜಾರುತ್ತೆ ಅಂತ ಗೊತ್ತಿಲ್ಲ ಗಾಯ್ಸ್. ತುಂಬ ಭಯ ಆಗ್ತಿತ್ತು ನನಗಂತೂ. ನೋಡಿ ಅಲ್ಲಿ ರೋಡಲ್ಲಿ ಎಷ್ಟು ನೀರೆಲ್ಲ ಹೋಗ್ತಾ ಇದೆ ಅಂತ ಹೇಳಿ. ಹಾಗೆಯೇ ನಾನು ಅಂದ್ಕೊಂಡೆ ಇನ್ನಾಗಲ್ಲ, ಇನ್ನು ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗೇ ಹೋಗ್ತಾ ಇದ್ವಿ. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ಹಾಗೆಯೇ ಇದೊಂದು ಪ್ರಾಬ್ಲಮ್ ಏನಂದರೆ, ಎರಡೆರಡು ಗಾಡಿಗಳೆಲ್ಲ ಈ ಥರ ದೊಡ್ಡ ಗಾಡಿ ಬಂದರೆ ನಾವು ಹೋಗೋಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಟ್ರಿಪ್ ಏನಾದರೂ ಹೋಗಬೇಕು ಅಂತಿರೋರು ಈ ಟೈಮಲ್ಲಿ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ತುಂಬ ಕಷ್ಟ ಇದೆ ಗೈಸ್. ನಾವು ಅಂದ್ಕೊಂಡಂಗಲ್ಲ. ಲಿಟ್ರಲಿ ನನಗಂತೂ ಜೀವನ ಕೈಯಲ್ಲಿ ಇಟ್ಕೊಂಡು ನಾವು ಬದುಕಿ ರಿಟರ್ನ್ ಮನೆಗೆ ಹೋಗ್ತೀವಿ ಅನ್ನೋದೇ ಡೌಟ್ ಅನ್ನಿಸ್ಬಿಟ್ಟಿತ್ತು. ಸೊ ಫೈನಲ್ಲಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನೇನಾದರೂ ತಪ್ಪು ಮಾತಾಡಿದರೆ ಸಾರಿ. ಆ್ಯಂಡ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಯಾರೂ ಈ ಸೈಡ್ ಬರಬೇಡಿ. ಚಿಕ್ಕಮಂಗ್ಳೂರು ಸೈಡು ತುಂಬ ವರ್ಸ್ಟಾಗಿದೆ. ರೋಡಂತೂ ಹೇಳೋಕ್ಕೆ ಆಗಲ್ಲ, ಆ ರೀತಿ ಆಗಿದೆ. ಆ್ಯಂಡ್ ಮರಗಳೆಲ್ಲ ಬೀಳ್ತಾ ಇದೆ ರೋಡಿಗೆ. ಫಾರೆಸ್ಟ್ ಅವರು ಇದಕ್ಕೆ ಅಲೋಡ್ ಮಾಡಲ್ಲ, ಏನಂದರೆ ಮರಗಳೆಲ್ಲ ಕಡಿಯೋಕ್ಕೆ. ಯಾರ ಮೇಲೆ ಆದರೂ ಬಿದ್ದರೆ ಹೋಯ್ತು, ಜೀವನೇ ಹೋಗುತ್ತೆ. ಸೊ ಏನೋ ಒಂದು ದಿವಸ 2 ದಿವಸ ಟ್ರಿಪ್ಪಿಗೋಸ್ಕರ ಅಂತ ಇಲ್ಲೆಲ್ಲ ಬಂದು ಜೀವ ಕಳ್ಕೊಬೇಡಿ. ನಾವೇ ಇಲ್ಲಿ ಹುಟ್ಟಿ ಬೆಳೆದೋರಾಗಿ ನಮಗೆ ಈ ಥರ ರೋಡಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಅಂಥದ್ರಲ್ಲಿ ನೀವು ಏನೋ 1-2 ದಿವಸದ ಖುಷಿಗೋಸ್ಕರ ಬಂದು ನಿಮ್ಮ ಅಮೂಲ್ಯವಾದ ಜೀವನ ಕಳ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಸೊ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ.
ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಹಾಗೆ ನೋಡಿ, ಇವ್ರು ಯಾರೋ ಬೈಕಲ್ಲಿ ಬರ್ತಿದ್ದಾರೆ. ಇವ್ರು ಬೇರೆ ನಮ್ಮನಿಗೆ ಇನ್ನೂ ಎದುರಿಸ್ಬಿಟ್ರು. ಇವ್ರು ನೋಡಿ ಫುಲ್ಲು ಮೇಲೆ ನೋಡ್ಕೊ ಬರ್ತಿದ್ರು. ಒಂದು ನೋಡಿ ಆ ಮರ ಬೀಳಕ್ಕೆ ರೆಡಿ, ಇದೆಲ್ಲ ಬಿದ್ದಿದೆ. ನೆಕ್ಸ್ಟ್ ಇನ್ನೊಂದು ಮರ ಬೀಳಕ್ಕೆ ರೆಡಿ ಇತ್ತು. ಸೊ ಅಷ್ಟೊತ್ತಿಗೆ ನಾವು ಪಾಸ್ ಆದ್ವಿ. ನಾವು ಪಾಸಾಗಿ ಒಂದು 3 to 4 ಮಿನಿಟ್ಸಲ್ಲಿ ಆ ಮರನೂ ಬಿತ್ತು. ಸೊ ತುಂಬ ಡೇಂಜರ್ ಇದೆ ಗಾಯ್ಸ್. ಅಂದ್ಕೊಂಡಂಗೆ ಜೀವನ ಇಲ್ಲ ಅಂತ ಫೈನಲ್ ಆಗಿ ರಿಯಲೈಸ್ ಆಗಿ ಮನೆಗೆ ಬಂದು ಬೆಚ್ಚಗೆ ಸೇರಿಕೊಂಡ್ವಿ.